ಕರಾವಳಿ ಭಾಗದಲ್ಲಿ ಸಖತ್ ಸೌಂಡ್ ಮಾಡಿದ್ದ ಕಾಂಗ್ರೆಸ್ ಲೀಡರ್ ಹಾಗೂ ಬಿಸಿನೆಸ್ ಮ್ಯಾನ್ ಡೇವಿಡ್ ಡಿಸೋಜಾ ಅವರ ಹತ್ಯೆ ಪ್ರಕರಣ ಈಗ ರೋಚಕ ತಿರುವನ್ನ ಪಡ್ಕೊಂಡಿದೆ. ತಮ್ಮ ನಿವಾಸದ ಸಮೀಪದಲ್ಲೇ ನಿಂತಿದ್ದಾಗ ಬೈಕ್ನಲ್ಲಿ ಬಂದ ಅಪರಿಚಿತರು ಗನ್ ತೆರಡು ಶೂಟ್ ಮಾಡಿ ಎಸ್ಕೇಪ್ ಆಗಿದ್ರು. ಆದ್ರೆ ಈಗ ಉಡುಪಿ ಖಾಕಿ ಪಡೆ ಅತ್ಯಂತ ಚಾಣಾಕ್ಷತೆಯಿಂದ ಇಡೀ ಗ್ಯಾಂಗ್ ಅನ್ನ ಕಂಬಿ ಎಣಿಸುವಂತೆ ಮಾಡಿದೆ. ಈ ಭೀಕರ ಹತ್ಯೆಯ ಅಸಲಿ ಪ್ಲಾನ್ ಏನು, ಅದರ ಹಿನ್ನೆಲೆಯಲ್ಲಿದ್ದ ಆ ದೊಡ್ಡ ಮೊತ್ತದ ವ್ಯವಹಾರವೇನು, ಈ ಕಂಪ್ಲೀಟ್ ನೆಟ್ವರ್ಕ್ ಬಗ್ಗೆ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಬಿಚ್ಚಿಟ್ಟ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಮೊದಲಿಗೆ ಆ ದಿನ ಘಟನಾ ಸ್ಥಳದಲ್ಲಿ ಏನೆಲ್ಲ ನಡೆಯಿತು ಅನ್ನೋದನ್ನ ಗಮನಿಸೋದಾದ್ರೆ, ಮೃತ ಡೇವಿಡ್ ಡಿಸೋಜಾ ಅವರು ಕಾಪು ತಾಲೂಕಿನ ಮುದ್ರಂಗಡಿ ವ್ಯಾಪ್ತಿಯಲ್ಲಿ ರಿಯಲ್ ಎಸ್ಟೇಟ್ ಹಾಗೂ ಬಿಲ್ಡಿಂಗ್ ಕಾಂಟ್ರಾಕ್ಟ್ ನಡೆಸ್ತಾ ಇದ್ದ ಪ್ರಭಾವಿ ಕಾಂಗ್ರೆಸ್ ಮುಖಂಡ. ಅಂದು ಸಾಯಂಕಾಲ ಸುಮಾರು 3:45 ವೇಳೆಗೆ ಮುದ್ರಂಗಡಿಯ ಸೇಂಟ್ ಸೇವಿಯರ್ಸ್ ಚರ್ಚ್ ವ್ಯಾಪಾರಿ ಸಂಕೀರ್ಣದ ಎದುರು ತಮ್ಮ ವಾಹನವನ್ನ ಹತ್ತೋದಕ್ಕೆ ತೆರಳ್ತಾ ಇದ್ರು. ಆ ಕ್ಷಣದಲ್ಲಿ ಬೈಕ್ನಲ್ಲಿ ಇಬ್ಬರು ಹಾಗೂ ಪಕ್ಕದಲ್ಲೇ ಕಾಲ್ನಡಿಗೆಯಲ್ಲಿ ಬಂದ ಇನ್ನೊಬ್ಬ ತಕ್ಷಣವೇ ಡೇವಿಡ್ ಅವರನ್ನ ಸುತ್ತುವರಿಯುತ್ತಾರೆ. ತೀರಾ ಹತ್ತಿರದಿಂದ 9mm ಪಿಸ್ತೂಲ್ನಿಂದ ಡೇವಿಡ್ ಅವರ ಮೇಲೆ ಗುಂಡಿನ ದಾಳಿ ನಡೆಸ್ತಾರೆ. ಡೇವಿಡ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ರೆ ದುಷ್ಕರ್ಮಿಗಳು ಗಾಡಿಯಲ್ಲಿ ಚಟಪಟ ಅಂತ ಎಸ್ಕೇಪ್ ಆಗ್ತಾರೆ. ಮಾಹಿತಿ ತಿಳಿತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ತನಿಖೆ ಆರಂಭಿಸ್ತಾರೆ. ಆ ವೇಳೆ ದಾಳಿಕೋರರು ಹಿಂದಿ ಭಾಷೆಯಲ್ಲಿ ಮಾತನಾಡ್ತಿದ್ರು ಅಂತ ಸ್ಥಳದಲ್ಲಿದ್ದ ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡ್ತಾರೆ. ಹಾಗಾದ್ರೆ ಡೇವಿಡ್ ಡಿಸೋಜಾ ಅವರ ಹತ್ಯೆಗೆ ಅಸಲಿ ಪ್ರಚೋದನೆ ಸಿಕ್ಕಿದ್ದು ಎಲ್ಲಿಂದ? ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವ ಸಂಗತಿ ಏನಂದ್ರೆ, ಇದು ಕೇವಲ ಸಣ್ಣ ಪುಟ್ಟ ಜಗಳವಲ್ಲ, ಬದಲಿಗೆ ಕೋಟ್ಯಾಂತರ ರೂಪಾಯಿಗಳ ಬಿಸಿನೆಸ್ ಶತ್ರುತ್ವ. ಹೌದು, ಯುಪಿಸಿಎಲ್ ಕಾಂಟ್ರಾಕ್ಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಡೇವಿಡ್ ಡಿಸೋಜಾ ಹಾಗೂ ಮತ್ತೊಬ್ಬ ಆಪೋಸಿಟ್ ಕಾಂಟ್ರಾಕ್ಟರ್ ನಡುವೆ ಬಹುದಿನಗಳ ವೈಷಮ್ಯ ಇತ್ತು. ಸುಮಾರು 2-3 ಕೋಟಿ ರೂಪಾಯಿ ನಗದು ಮತ್ತು ಸಪ್ಲೈ ಮೆಟೀರಿಯಲ್ಸ್ಗಳ ಲೆಕ್ಕಾಚಾರದಲ್ಲಿ ಇಬ್ಬರ ಮಧ್ಯೆ ತೀವ್ರ ಸಂಘರ್ಷ ನಡೆದಿತ್ತು. ಡೇವಿಡ್ ಆ ಮೊತ್ತವನ್ನ ಪಾವತಿಸಲು ಒಪ್ತಾ ಇರಲಿಲ್ಲ. ಈ ಹಗೆತನದಿಂದ ಕೋಪಗೊಂಡಿದ್ದ ಆ ಕಾಂಟ್ರಾಕ್ಟರ್ ಡೇವಿಡ್ ಅವರನ್ನ ಮುಗಿಸೋದಕ್ಕೆ ಹೊರ ರಾಜ್ಯದ ಶಾರ್ಪ್ ಶೂಟರ್ಗಳಿಗೆ ಸುಪಾರಿ ನೀಡಿದ್ದ. ಆ ಮಾಸ್ಟರ್ ಮೈಂಡ್ ಕಾಂಟ್ರಾಕ್ಟರ್ ಉತ್ತರ ಭಾರತದ ಮೂಲದವನು ಅನ್ನೋದು ದೃಢಪಟ್ಟಿದೆ. ಈ ಹತ್ಯೆಗೆ ನಿಗದಿಯಾಗಿದ್ದ ಸುಪಾರಿ ಮೊತ್ತ ಕೇವಲ 2 ಲಕ್ಷ ರೂಪಾಯಿ. ಶೂಟರ್ ರಾಜು ಎಂಬಾತನ ಬ್ಯಾಂಕ್ ಖಾತೆಗೆ ಹತ್ಯೆಗೂ ಮೊದಲು ಮತ್ತು ನಂತರ ಕಂತುಗಳಲ್ಲಿ 2 ಲಕ್ಷಕ್ಕೂ ಅಧಿಕ ಹಣ ಜಮಾ ಆಗಿರುವುದು ತನಿಖೆಯಲ್ಲಿ ಸಿಕ್ಕಿಬಿದ್ದಿದೆ. ಘಟನೆ ಗಂಭೀರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ಎಸ್ಪಿ ಹರಿರಾಮ್ ಶಂಕರ್ ಅವರ ಮಾರ್ಗದರ್ಶನದಲ್ಲಿ 500ಕ್ಕೂ ಹೆಚ್ಚು ಸಿಬ್ಬಂದಿಯ ಬೃಹತ್ ಪೊಲೀಸ್ ಪಡೆ ರಂಗಕ್ಕಿಳಿಯಿತು. ಜಿಲ್ಲೆಯಾದ್ಯಂತ ಪ್ರಮುಖ ರಸ್ತೆಗಳಲ್ಲಿ ಕಟ್ಟುನಿಟ್ಟಿನ ನಾಕಾಬಂದಿ ವಿಧಿಸಲಾಯಿತು. ಆರೋಪಿಗಳು ಶೂಟೌಟ್ ನಡೆಸಿದ ನಂತರ ಎರ್ಮಾಳು ಸಮೀಪ ತಂದಿದ್ದ ದ್ವಿಚಕ್ರ ವಾಹನವನ್ನ ತೊರೆದು ಪರಾರಿಯಾಗಿದ್ರು. ಆ ಬೈಕ್ ಯಾರದ್ದು ಮತ್ತು ಯಾರು ಒದಗಿಸಿಕೊಟ್ಟಿದ್ರು ಅನ್ನೋದರ ಮೇಲೆಯೂ ನಿಗಾ ವಹಿಸಲಾಗಿದೆ. ತಪ್ಪಿಸಿಕೊಳ್ಳಲು ಯೋಜಿಸಿದ ಆರೋಪಿಗಳು ಮಾಮೂಲಿ ಪ್ರಯಾಣಿಕರಂತೆ ಬಸ್ ಏರಿ ಉತ್ತರ ಕನ್ನಡದತ್ತ ಸಾಗ್ತಾ ಇದ್ರು. ಬೈಂದೂರಿನ ಒತ್ತಿಣೆನೆ ಬಳಿ ಪೊಲೀಸರು ಬಸ್ ತಪಾಸಣೆ ನಡೆಸ್ತಾ ಇದ್ದಾಗ ಪೊಲೀಸರನ್ನ ಕಂಡು ಗಾಬರಿಗೊಂಡ 3 ಆರೋಪಿಗಳು ತಕ್ಷಣವೇ ಬಸ್ನಿಂದ ಜಿಗಿದು ಓಡೋದಕ್ಕೆ ಯತ್ನಿಸ್ತಾರೆ. ಅನುಮಾನಾಸ್ಪದವಾಗಿ ಓಡ್ತಾ ಇದ್ದ ಆರೋಪಿಗಳನ್ನ ಪಿಎಸ್ಐ ತೇಜಸ್ವಿ ಅವರು ತಡ ಮಾಡದೆ ಬೆನ್ನಟ್ಟುತ್ತಾರೆ. ಈ ಸಮಯದಲ್ಲಿ ಪ್ರಮುಖ ಶೂಟರ್ ರಾಜು ತನ್ನಲ್ಲಿದ್ದ ಆಯುಧದಿಂದ ಪಿಎಸ್ಐ ತೇಜಸ್ವಿ ಅವರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಆ ಚಕಮಕಿಯಲ್ಲಿ ಪಿಎಸ್ಐ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗುತ್ತೆ. ಆರೋಪಿ ತನ್ನಲ್ಲಿದ್ದ ಗನ್ನಿಂದ ಶೂಟ್ ಮಾಡೋದಕ್ಕೆ ಯತ್ನಿಸಿದಾಗ ಆತ್ಮರಕ್ಷಣೆಗಾಗಿ ಪಿಎಸ್ಐ ತೇಜಸ್ವಿ ಅವರು ಕ್ಷಣವೂ ಯೋಚಿಸದೆ ಆರೋಪಿ ರಾಜುವಿನ ಕಾಲಿಗೆ ಗುಂಡು ಹಾರಿಸ್ತಾರೆ. ಗುಂಡೇಟಿನಿಂದ ಕುಸಿದು ಬಿದ್ದ ರಾಜುವನ್ನ ಬಂಧಿಸಿ ಮೊದಲು ಬೈಂದೂರು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಬಳಿಕ ಅಜ್ಜರಕಾಡು ಹಾಗೂ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಾಯಗೊಂಡ ಪಿಎಸ್ಐ ತೇಜಸ್ವಿ ಅವರಿಗೂ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದೇ ವೇಳೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ಪಡೆ ಉಳಿದಿಬ್ಬರು ಆರೋಪಿಗಳನ್ನ ಕೂಡ ಬೈಂದೂರು ಮತ್ತು ಕುಮಟಾ ಭಾಗದಲ್ಲಿ ಯಶಸ್ವಿಯಾಗಿ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಬಲೆಗೆ ಬಿದ್ದಿರುವ ಆ 3 ಸಾಮಾನ್ಯ ಅಪರಾಧಿಗಳಲ್ಲ, ವಿವಿಧ ರಾಜ್ಯಗಳಲ್ಲಿ ವಾಂಟೆಡ್ ಪಟ್ಟಿಯಲ್ಲಿದ್ದ ಅಪಾಯಕಾರಿ ಕ್ರಿಮಿನಲ್ಗಳು. A1 ಶೂಟರ್ ರಾಜು ಉತ್ತರ ಪ್ರದೇಶ ಮೂಲದ ಈತನ ಮೇಲೆ ದೆಹಲಿ, ಯುಪಿ, ಮಹಾರಾಷ್ಟ್ರ, ರಾಜಸ್ಥಾನ ಸೇರಿ 5 ರಾಜ್ಯಗಳಲ್ಲಿ ಕೊಲೆ, ದರೋಡೆ, ಮಹಿಳೆಯರ ಮೇಲಿನ ಅಟ್ಯಾಕ್ ಸೇರಿದಂತೆ ಒಟ್ಟು 26 ಕ್ರಿಮಿನಲ್ ಕೇಸ್ಗಳಿದೆ. A2 ಆರೋಪಿ ಅನ್ಮೋಲ್, ಈತನ ವಿರುದ್ಧ ಕಳೆದ ಕೆಲವು ವರ್ಷಗಳ
ದಿನಗಳಲ್ಲಿ 4 ರಾಜ್ಯಗಳಲ್ಲಿ 8 ಪ್ರಕರಣಗಳು ದಾಖಲಾಗಿದೆ. A3 ಆರೋಪಿ ಜಿಯಾವುಲ್ ವಜುವುಲ್ ಶೇಖ್. ಈತನ ಮೇಲೆ ಶೂಟೌಟ್, ಡಕಾಯಿತಿ ಸೇರಿದಂತೆ 12 ಪ್ರಕರಣಗಳಿದೆ. ಅಂದ್ರೆ ವಿವಿಧ ರಾಜ್ಯಗಳ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಿದ್ದ ಈ ಗ್ಯಾಂಗ್ ಕೇವಲ 2 ಲಕ್ಷ ರೂಪಾಯಿ ಸುಪಾರಿ ಆಸೆಗಾಗಿ ಉಡುಪಿಗೆ ಬಂದು ಈ ಕೃತ್ಯ ಎಸಗಿದ್ದಾರೆ. ಪ್ರಸ್ತುತ ಶೂಟ್ ಮಾಡಿದ 3 ಆರೋಪಿಗಳು ಕಂಬಿ ಎಣಿಸ್ತಾ ಇದ್ದಾರೆ. ಆದರೆ ಈ ಹತ್ಯೆಗೆ ಸುಪಾರಿ ನೀಡಿ ಮರೆಯಾಗಿದ್ದ ಆ ಉತ್ತರ ಭಾರತದ ಮುಖ್ಯ ಕಾಂಟ್ರಾಕ್ಟರ್ ಅನ್ನ ಸೆರೆ ಹಿಡಿಯೋದಕ್ಕೆ ಪೊಲೀಸ್ ವಿಶೇಷ ತಂಡ ಹೊರ ರಾಜ್ಯಕ್ಕೆ ತೆರಳಿದೆ. ಮೇನ್ ಮಾಸ್ಟರ್ ಮೈಂಡ್ ಸಿಕ್ಕ ಬಳಿಕ ಈ ಯುಪಿಸಿಎಲ್ ಬಿಸಿನೆಸ್ ವೈಷಮ್ಯದ ಸಂಪೂರ್ಣ ಜಾಲ ಹೊರಬರಲಿದೆ. ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ 500ಕ್ಕೂ ಹೆಚ್ಚು ಸಿಬ್ಬಂದಿಯೊಂದಿಗೆ ಕಾರ್ಯಾಚರಣೆ ನಡೆಸಿ ಸಾಹಸದಿಂದ ಆರೋಪಿಗಳನ್ನ ಬಂಧಿಸಿದ ಉಡುಪಿ ಪೊಲೀಸರ ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಈ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದ.